ಮೂಡಿಗೆರೆಯತ್ತ ಮುಖ ಮಾಡಿದ ಪೀಠಮ್ಮ ಆಂಡ್ ಟೀಮ್. ಚಿಕ್ಕಮಗಳೂರು ಭಾಗದಲ್ಲಿ 25 ದಿನಗಳಿಂದ ಬೀಡು ಬಿಟ್ಟಿದ್ದ ಕಾಡಾನೆಗಳು. ಗಾಡಿ ಚೌಕ, ಚಂದಾಪುರ ಗ್ರಾಮಗಳಲ್ಲಿ ಪೀಠಮ್ಮ ಆಂಡ್ ಗ್ಯಾಂಗ್ ಪ್ರತ್ಯಕ್ಷ. ಮೂಡಿಗೆರೆ ತಾಲೂಕಿನ ಗೋಣಿಬೀಡು ಸುತ್ತಮುತ್ತಲಿನ ಗ್ರಾಮಗಳು. ರಾತ್ರಿ ವೇಳೆ ಸಂಚಾರ ನಡೆಸ್ತಾ ಇರೋ 22 ಕಾಡಾನೆಗಳ ಗುಂಪು. ಪೀಠಮ್ಮ ತಂಡ ಓಡಾಟ ನಡೆಸುವ ದೃಶ್ಯ ಸೆರೆ ಹಿಡಿದ ಸ್ಥಳೀಯರು. ಕಾಡಾನೆಗಳ ಸಂಚಾರದಿಂದ ಮಲೆನಾಡು ಭಾಗದಲ್ಲಿ ಹೆಚ್ಚಿದ ಆತಂಕ. ಸದ್ಯಕ್ಕೆ ಮಲೆನಾಡಿಗರಿಗೆ ಕಾಡಾನೆಗಳ ಕಾಟ ತಪ್ಪುವಂತ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಮತ್ತೆ ಕಾಡಾನೆಗಳು ಕಾಣಿಸಿಕೊಂಡು ಆತಂಕವನ್ನ ನಿರ್ಮಿಸ್ತಾ ಇವೆ. ಇದೀಗ ಮೂಡಿಗೆರೆಯತ್ತ ಮುಖ ಮಾಡಿವೆ ಪೀಠಮ್ಮ ಆಂಡ್ ಟೀಮ್. ಚಿಕ್ಕಮಗಳೂರು ಭಾಗದಲ್ಲಿ 25 ದಿನಗಳಿಂದ ಕಾಡಾನೆಗಳು ಬೀಡು ಬಿಟ್ಟಿವೆ. ಗಾಡಿ ಚೌಕ, ಚಂದಾಪುರ ಗ್ರಾಮಗಳಲ್ಲಿ ಪೀಠಮ್ಮ ಆಂಡ್ ಗ್ಯಾಂಗ್ ಪ್ರತ್ಯಕ್ಷ ಆಗಿದೆ. ಮೂಡಿಗೆರೆ ತಾಲೂಕಿನ ಗೋಣಿಬೀಡು ಸುತ್ತಮುತ್ತಲಿನ ಗ್ರಾಮಗಳು ಇವು. ರಾತ್ರಿ ವೇಳೆ 22 ಕಾಡಾನೆಗಳ ಗುಂಪು ಸಂಚಾರವನ್ನು ನಡೆಸ್ತಾ ಇದೆ. ಪೀಠಮ್ಮ ತಂಡ ಓಡಾಟ ನಡೆಸುವಂತಹ ದೃಶ್ಯವನ್ನ ಸೆರೆ ಹಿಡಿದಿದ್ದಾರೆ ಸ್ಥಳೀಯರು. ಕಾಡಾನೆಗಳ ಸಂಚಾರದಿಂದ ಮಲೆನಾಡು ಭಾಗದಲ್ಲಿ ಇದೀಗ ಆತಂಕ ಹೆಚ್ಚಿದೆ. 22 ಕಾಡಾನೆಗಳ ಗುಂಪು ಕಾಣಿಸಿಕೊಂಡಿರುವಂತದ್ದು ಜನರಲ್ಲಿ ಆತಂಕವನ್ನ ನಿರ್ಮಾಣ ಮಾಡಿದೆ. ಮನೆಯಿಂದ ಹೇಗೆ ಹೊರಗೆ ಬರೋದು, ಹೇಗೆ ರಸ್ತೆಗಳಲ್ಲಿ ನಾವು ಓಡಾಟ ನಡೆಸೋದು, ಮನೆಯ ಸುತ್ತಮುತ್ತ ಹೇಗೆ ಓಡಾಡೋದು ಅಂತ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾರೆ. ದಯವಿಟ್ಟು ನಮಗೊಂದು ಪರಿಹಾರ ಕಂಡುಕೊಡಿ, ಪರಿಹಾರವನ್ನ ತಿಳಿಸಿ ಅಂತ ಬೇಡ್ತಿದ್ದಾರೆ. ಸುಮ್ಮನೆ ಇದು ಪಬ್ಲಿಕ್ ಇಂಪ್ಯಾಕ್ಟ್. ಜನಶಕ್ತಿಯೇ ನಿರ್ಣಾಯಕ.